ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡಕ್ಕೆ ತಯಾರಾಗಿರುತ್ತೆ ಅದ್ರ ಪೈಕಿ ಒಂದು ಗುಂಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ. ನಾವು ನೋಡಿರೋದ್ರ ಪೈಕಿ ಸಣ್ಣ ರೈತರುಗಳೇ ಇದ್ದಾರೆ. ಇಷ್ಟಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಸರ್ವೋಚ್ಚ. ಸಂವಿಧಾನಕ್ಕೆ ಮೀರಿದವರು ತಾವು ಅಲ್ಲ, ನಾನು ಅಲ್ಲ, ಅವರು ಚೌಕಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಈಗ ಆತರಾತ್ರವಾಗಿ ನೋಟಿಫಿಕೇಶನ್ ಹೊಡಿಸಿದ್ರೆ 1 ವರ್ಷ ಆಗೋಯ್ತು, ವಹಿವಾಟು ಮಾಡಬಾರ್ದು ಅಂತೇಳಿ ಸಬ್ ರಿಜಿಸ್ಟರ್ ಆಫೀಸ್ಗೆ ನೀವು ಇನ್ಸ್ಟ್ರಕ್ಷನ್ಸ್ ಮಾಡಬಾರ್ದು, ಕಷ್ಟ ಎಲ್ಲ ರೈತರ ಆಯ್ತು, ಕಳೆದೇ ಹೋಯ್ತು. ಈಗ ತಾವು ಮೊನ್ನೆ ಕೆಲವರು ಹೇಳಿದಿರಂತೆ, ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಹೇಳಿದ್ರು. ಇವತ್ತು ನಾವು ಬಂದು ಕೂತವ್ರಿಗೆ ಎದುರುಗಡೆ ಚೇರ್ ಹಾಕಿ ಕೊಡಿಸಿ ಏನಪ್ಪ ಏನು ನಾವು ಹೇಳೋದಿಷ್ಟೇ, ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಆಗುವಾಗೆ ನಿಮಗೂ ಸ್ಪಷ್ಟವಾಗಿ ಹೇಳ್ತೇವೆ. ಯಾರಾದರೂ ರೈತರು ತಮ್ಮ ಭೂಮಿಯನ್ನು ಖುಷಿಯಿಂದ ಸ್ವಇಚ್ಛೆಯಿಂದ ನಮಗೆ ಸಾಕಾಗಿದೆ ವ್ಯವಸಾಯ ಬಿಟ್ಕೊಡ್ತೀವಿ ಅಂದರೆ ನೀವು ಮಾರಾಯನ ತಗೊಂಡೋಗಿ ಸ್ವಾಧೀನ ಮಾಡಿಕೊಳ್ಳಿ ನಮ್ದೇನ. ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡಕ್ಕೆ ತಯಾರಾಗಿರುತ್ತೆ ಅದ್ರ ಪೈಕಿ ಒಂದು ಗುಂಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ, ಆಗುವುದಿಲ್ಲ, ಮಾಡಕೂಡ್ದು. ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ. ನಿಮಗೂ ಕಾನೂನು ಅರ್ಥವಾಗುತ್ತೆ. ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿದ್ದು ಇವತ್ತು ಕೆಳಗೆ ಇಳಿದಿದ್ದೀವಿ. ಇದೆಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ. ಬಲಾತ್ಕಾರದಿಂದ ಭೂಮಿಯನ್ನು ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಮಾಡಬಾರ್ದು. ಸ್ವಇಚ್ಛೆಯಿಂದ ಕೊಡೋದನ್ನು ನೀವು ತಗೊಳ್ಳೋಕ್ಕೆ ನಮ್ಮ ಅಭ್ಯಂತರ ಇರುವುದಿಲ್ಲ. ನಾನು ಅವ್ರಿಗೆಲ್ಲ ಏನು ಬುದ್ಧಿವಾದ ಹೇಳಿದೆ ಅಂದರೆ, ಕ್ಯೂನಲ್ಲಿ ನಿಂತ್ಕೋಬೇಕು, ನುಗ್ಗಿ ಬರಬಾರ್ದು. ಒಬ್ಬರೊಬ್ಬರಾಗಿ ಎಲ್ಲರೂ ಒಬ್ಬರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ. ಸಂಘಟನೆ ಮಾಡ್ಕೊಂಡಿದ್ದೀರಿ, ಗ್ಯಾಂಗ್, ಹಂಗೂ ಆಗಬಾರ್ದು. ಒಬ್ಬರೊಬ್ಬರು ಬಂದು ಕೂತ್ಬಿಟ್ಟು ನೀವೇನು ಬರೆದಿದ್ದೀರಿ, ನಿಮ್ಗೆ ಯಾವ ಸರ್ವೆ ನಂಬರು, ಯಾವ ಊರು, ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ. ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಡ್ತೇವೆ. ಭೂ ಸ್ವಾಧೀನ ಅಧಿಕಾರಿಯಾಗಿದ್ದೀವಿ. ದೇವನಹಳ್ಳಿದು ಮೊನ್ನೆ ತನಕ ತೀರ್ಮಾನ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಇಷ್ಟ ಇಲ್ಲದೆ ಇರ್ತಕ್ಕಂಥದ್ದು ದೌರ್ಜನ್ಯ ತಗೊಳ್ಳೋದಿಲ್ಲ, ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋ ಪದ ಉಪಯೋಗಿಸಿದ್ದಾರೆ. ಸ್ವಇಚ್ಛೆಯಿಂದ ಕೊಡೋವರಿಗೆ ನಮ್ಗೆ ಇವಾಗಲೂ ನಾವು ಹೇಳೋದಷ್ಟೇ, ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ. ಅತ್ಯಂತ ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗುತ್ತೆ. ರೈತರಿಗೆಲ್ಲ ತಿಳುವಳಿಕೆ ಕೊಡ್ತೀವಿ. ಇಲ್ಲಿ ರಾಜಕಾರಣವೂ ಇಲ್ಲ, ಎಲೆಕ್ಷನ್ನೂ ಇಲ್ಲ, ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ, ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ. ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ, ಬೇರೆ ಏನೆಲ್ಲಾದರೂ ಮಾಡಲಿ. ಇದುವರೆಗೆ ನಾವು ವಿಚಾರಣೆ ಮಾಡಿದ್ರೆ ಬಹುತೇಕ 90% ಜನರಿಗೆ ಇಷ್ಟ ಇದೆ. ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು, ಸರ್ಕಾರದ ಭೂಮಿ ಬೇಕಾದ್ರೆ ತಗೊಂಡು ಮಾಡಲಿಲ್ಲ, ಇಷ್ಟ ಮಾಡಿ ಒಳ್ಳೇದಾಗಲಿ. ಎಲ್ಲ ಸಹಕರಿಸ್ತಾರೆ, ಕ್ಯೂನಲ್ಲಿ ಬಂದು ನಿಂತ್ಕೊಳ್ತಾರೆ. ಅವರು ಒಂದು ಮಾತು ಹೇಳ್ಬಿಡ್ತಾರೆ, ಒಬ್ಬರೊಬ್ಬರಾದ್ ಕೊಡ್ತಾರೆ. ದಯಮಾಡಿ ರೆಕಾರ್ಡಿಂಗ್ಸಲ್ಲಿ